ಹೆಲೋ, ಜೈ ಶ್ರೀರಾಮ್ ಫ್ರೆಂಡ್ಸ್. ಸೊ ಇವತ್ತು ನಾನು ತುಂಬ ಈಸಿಯಾಗಿರೋ ಒಂದು ಕೇಕ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿರ್ಬೋದು, ಬಟ್ ಯಾರು ಬಿಗಿನರ್ಸ್ ಇರ್ತಾರೋ ಅವ್ರಿಗೆ ಸ್ವಲ್ಪ ಇದು ಟಫ್ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ 2 kg ಅಥವಾ 3 kg ಆವಾಗ ಡಾಲ್ ಕೇಕ್ ಆರ್ಡರ್ಸ್ ಬರುತ್ತಲ್ವಾ, ಯೂಶ್ವಲಿ ಬಿಗಿನರ್ಸ್ ಏನು ಮಾಡ್ತಾರೆ, ಡೈರೆಕ್ಟಾಗಿ ದೊಡ್ಡ ಒಂದು ಡಾಲ್ ಮೌಲ್ಡಲ್ಲಿ ಮಾಡಿಬಿಡ್ತಾರೆ ಕೇಕನ್ನು. ಬಟ್ ಇಲ್ಲಿ ನಾನು ಮಾಡ್ತಾ ಇರೋದು 3 ಡಿಫ್ರೆಂಟ್ ಮೌಲ್ಡ್ಸ್ ಯೂಸ್ ಮಾಡಿದ್ದೀನಿ. ಲೈಕ್ ಒಂದು ರೌಂಡ್ ಮೌಲ್ಡ್, ಒಂದು ನಾರ್ಮಲ್ ಬೌಲ್ ಆ್ಯಂಡ್ ಇನ್ನೊಂದು ಸಣ್ಣ ಬೌಲ್ ಯೂಸ್ ಮಾಡಿದ್ದೀನಿ. ಯಾಕಂದರೆ 3 ಡಿಫ್ರೆಂಟ್ ಮೌಲ್ಡ್ಸಲ್ಲಿ ಬೇಕ್ ಮಾಡಿದಾಗ ಕೇಕ್ ಬರ್ನ್ ಆಗೋದಿಲ್ಲ. ಇಲ್ಲಾಂದರೆ ಯೂಶ್ವಲಿ ಪ್ರಾಬ್ಲಮ್ ಆಗೋದು ಒಂದೇ, ಕೆಳಗಡೆಯಿಂದ ಬರ್ನ್ ಆಗುತ್ತೆ, ಮೇಲ್ಗಡೆಯಿಂದ ಬೇಕಾಗಿರೋದಿಲ್ಲ. ಬಟ್ ನಾವು ಇನ್ನೂ ಕೇಕನ್ನು ಬೇಕ್ ಮಾಡ್ತಾ ಬಂದಂಗೆ ಸಿಕ್ಕಾಪಟ್ಟೆ ಬರ್ನ್ ಆಗಿಬಿಟ್ಟು ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಹೋಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಡಾಲ್ ಕೇಕ್ ಮಾಡುವಾಗ ಈ ಥರ 3 ಮೌಲ್ಡನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಕೇಕ್ ಏನಿದೆ, ನಮ್ಮ ಕಸ್ಟಮರ್ ಆರೆಂಜ್ ಪೇಸ್ಟ್ರಿ ಅಂತ ಹೇಳಿಬಿಟ್ಟು ಆರೆಂಜ್ ಫ್ಲೇವರಲ್ಲಿ ಮಾಡ್ಲಿಕ್ಕೆ ಹೇಳಿದರು. ನನಗೆ ಆರೆಂಜ್ ಕ್ರಷ್ ಏನಿರುತ್ತೆ ಅದನ್ನು ಫ್ರಮ್ ಸ್ಕ್ರ್ಯಾಚ್ ಮಾಡ್ಲಿಕ್ಕೆ ಬರುತ್ತೆ. ಬಟ್ ನಾನು ಫ್ರಮ್ ಸ್ಕ್ರ್ಯಾಚ್ ಮಾಡಲ್ಲ. ಯಾಕೆ ಅಂತ ಹೇಳಿದರೆ, ಫ್ರಮ್ ಸ್ಕ್ರ್ಯಾಚ್ ಆಗಿ ನಾವು ಮನೆಯಲ್ಲೇ ಮಾಡಿದ್ರೆ ಆ ಟೆಕ್ಸ್ಚರ್ ನಮ್ಗೆ ಸಿಗಲ್ಲ. ಆ್ಯಂಡ್ ಆ ಟೆಕ್ಸ್ಚರ್ ಸಿಗಲ್ಲ ಅಂದರೆ ಕೇಕಿಗೆ ಎಕ್ಸಾಕ್ಟ್ ಆದ ಫ್ಲೇವರ್ ಬರೋದಿಲ್ಲ. ಸೊ ಆ ಟೆಕ್ಸ್ಚರ್ ಬೇಕಂದರೆ ನಾವು ಕ್ರಷ್ ಅಂತ ಸಿಗುತ್ತಲ್ವ, ಮಾಲಾಸ್ ಅವ್ರದ್ದು ಸಿಗುತ್ತೆ, ಬೇಕರ್ಸ್ ವಿಲೆ ಅವ್ರದ್ದು ಕೂಡ ಸಿಗುತ್ತೆ, ಯಾವುದು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಸೊ ಆಮೇಲೆ ಏನಿದೆ, ಡಾಲ್ ಕೇಕಿಗೆ ಶೇಪ್ ಕೊಡೋದೇನಿದೆ ಅದು ನಮ್ಮ ಕೈಯಲ್ಲಿರುತ್ತೆ. ನೋಡಿ, ಈ ಥರ ನಾನು ಶೇಪ್ ಕೊಟ್ಬಿಟ್ಟು ಅದನ್ನು ಫಸ್ಟ್ ನಾನು ಕ್ರಮ್ ಕೋಟಿಂಗ್ ಮಾಡಿಬಿಟ್ಟು ಫ್ರೀಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಕಸ್ಟಮರ್ ಹೇಳಿದರು ನನಗೆ ರೆಡ್ ಆ್ಯಂಡ್ ಪರ್ಪಲಲ್ಲಿ ಬೇಕು ಅಂತ. ಬಟ್ ಪರ್ಪಲ್ ಆ್ಯಂಡ್ ರೆಡ್ ಅಂತ ನಾವು ಮಾಡ್ಲಿಕ್ಕೆ ಹೋದಾಗ ತುಂಬ ಡಾರ್ಕ್ ಶೇಡ್ಸ್ ಬರೋದಿಲ್ಲ, ಬಿಕಾಸ್ ವಿಪ್ಪಿಂಗ್ ಕ್ರೀಮಲ್ಲಿ ಡಾರ್ಕ್ ಶೇಡ್ ಮಾಡಿದರೆ ತುಂಬ ಗಲೀಜಾಗತ್ತೆ ಆ್ಯಂಡ್ ತಿನ್ನುವಾಗೆಲ್ಲ ಕಂಪ್ಲೀಟಾಗಿ ಕೈಗೆ ಬಾಯಿಗೆಲ್ಲ ಕಲರ್ ತಾಗತ್ತೆ. ಸೊ ನಾನಿಲ್ಲಿ ಪೇಸ್ಟಲ್ ಶೇಡಲ್ಲಿ ಮಾಡಿದ್ದೀನಿ ಈ ಕೇಕನ್ನು. ಆ್ಯಂಡ್ ಇದು ಫಸ್ಟ್ ಬರ್ಡೇ ಕೇಕ್ ಆಗಿತ್ತು ಆ್ಯಂಡ್ ಕ್ವಾಂಟಿಟಿ 2 kgs ಆಗಿತ್ತು. ಸೊ ನನಗೆ 3 ಮೌಲ್ಡ್ಸಲ್ಲಿ ಸರಿ ಬಂತು. ಇನ್ ಕೇಸ್ ನೀವು ಕಡಿಮೆ ಕ್ವಾಂಟಿಟಿದು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನೀವು 2 ಮೌಲ್ಡಲ್ಲಿ ಅಥವಾ 3 ಸಣ್ಣ ಸಣ್ಣ ಮೌಲ್ಡ್ ತೊಗೊಂಡು ಮಾಡ್ಬೋದು. ನೋಡಿ, ಈ ಥರ ಆಗುತ್ತೆ. ಸೊ ಇದರ ಹೆಸರಿತ್ತು ಸ್ವರಶ್ರೀ ಅಂತ ಬರೀಲಿಕ್ಕೆ ಹೇಳಿದರು. ಇದು ಫಸ್ಟ್ ಬರ್ಡೇ ಕೇಕ್ ಆಗಿತ್ತು. ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು.